ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜೀವ್ ಗೌಡ ಚಿಕ್ಕಬಳ್ಳಾಪುರದ ಈ ಕೈ ಮುಖಂಡನ ಬಾಯಿ ಅದೆಷ್ಟು ಹೊಲಸು ಅನ್ನೋದನ್ನ ನಿನ್ನೆ ಇಡೀ ರಾಜ್ಯವೇ ನೋಡಿದೆ. ಅಧಿಕಾರಿಗೆ ಧಮಕಿ ಹಾಕಿದ್ದ ಈ ಪುಂಡ ಎಫ್ಐಆರ್ ದಾಖಲಾಗ್ತಿದ್ದಂತೆ ಪರಾರಿಯಾಗಿದ್ದಾನೆ. ಪೌರಾಯುಕ್ತೆಗೆ ನಿಂದಿಸಿದ ಪುಂಡನ ವಿರುದ್ಧ ಎಫ್ಐಆರ್. 2 ಎಫ್ಐಆರ್ ದಾಖಲಾಗ್ತಿದ್ದಂತೆ ಪುಢಾರಿ ರಾಜೀವ್ ಪರಾರಿ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಚಪ್ಲೀಲಿ ಹೊಡಿಸ್ತೀನಿ, ದಂಗೆ ಮಾಡಿಸ್ತೀನಿ ಅಂತ ಎಗರಾಡಿದ್ದ ಪುಂಡ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಮತ್ತು ಶಾಸಕ ರವಿಕುಮಾರ್ ಪರ ಜೆಡಿಎಸ್ ನೀಡಿದ ದೂರಿನ ಮೇರೆಗೆ ಶಿಡ್ಲಘಟ್ಟ ಟೌನ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗ್ತಿದ್ದಂತೆ ಆಸಾಮಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕಾಲ್ಕಿತ್ತಿದ್ದಾನೆ. 3 ತಂಡಗಳನ್ನ ರಚಿಸಿಕೊಂಡಿರುವ ಪೊಲೀಸರು ದುಷ್ಟನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಪುಂಡ ಆಡಿಯೋ ಪ್ರಸಾರವಾಗ್ತಿದ್ದಂತೆ ಸಂಧಾನಕ್ಕೆ ಯತ್ನ. ಇನ್ನು ಈ ಕೈ ಮುಖಂಡ ರಾಜೀವ್ ಗೌಡ TV9 ವರದಿ ನೋಡಿ ಬೆದರಿ ಹೋಗಿದ್ನಂತೆ. ಬಳಿಕ ಪೌರಾಯುಕ್ತೆ ಅಮೃತ ಗೌಡ ಜೊತೆ ರಾಜ್ಗೆ ಶತಪ್ರಯತ್ನ ನಡೆಸಿದ್ದಾನಂತೆ. ಸಂಬಂಧಿಕರು ಪ್ರಭಾವಿ ಗುತ್ತಿಗೆದಾರನ ಮೂಲಕ ಪ್ರಯತ್ನಿಸಿದ್ದಾನೆ. ಆದರೆ ಸಂಧಾನಕ್ಕೆ ಸುತಾರಾಮ್ ಒಪ್ಪದ ಪೌರಾಯುಕ್ತೆ ಹುದ್ದೆಗಿಂತ ಆತ್ಮಗೌರವ ಮುಖ್ಯ ಅಂತ ದೂರು ದಾಖಲಿಸಿದ್ದಾರೆ. ರಾಜೀವ್ ಗೌಡ ಸೌಮ್ಯ ಸ್ವಭಾವದವನು ಎಂದ ಸಚಿವ. ವಿಷಯ ಅಂದ್ರೆ ರಾಜೀವ್ ಗೌಡ ಪರ ಆಹಾರ ಸಚಿವ KH ಮುನಿಯಪ್ಪ ಬ್ಯಾಟ್ ಬೀಸಿದ್ದಾರೆ. ರಾಜೀವ್ ಗೌಡ ಸೌಮ್ಯ ಸ್ವಭಾವದವನು ಅಂತ ಮಾತಲ್ಲೇ ನೆತ್ತಿ ಸವರಿದ್ದಾರೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿತ್ತು. ನನಗೆ ಆಶ್ಚರ್ಯ ಅಂತ ಈ ರೀತಿ ಎಮೋಷನ್ ಆಗಬಾರ್ದು. ಇನ್ನು ಈ ರಾಜೀವ್ ಗೌಡನ ದರ್ಪ ದಬ್ಬಾಳಿಕೆ ಬರೀ ಪೌರಾಯುಕ್ತೆ ಮೇಲಷ್ಟೇ ಅಲ್ಲ, ಶಿಡ್ಲಘಟ್ಟದ ತಹಶೀಲ್ದಾರ್ ಗಗನ ಸಿಂಧುಗೂ ಕೂಡ ರಾಜೀವ್ ಏಕವಚನದಲ್ಲೇ ನಿಂದಿಸಿರುವ ಆರೋಪ ಕೇಳಿ ಬಂದಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜೀವ್ ಗೌಡನಿಗೆ ಕೆಪಿಸಿಸಿ ನೋಟಿಸ್ ಜಾರಿ ಮಾಡಿದೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.